ನಿನ್ನ ನೋಡ್ತಿದ್ರೆ ತುಂಬಾ ಬೇಜಾರಾಗ್ತಿದ್ಯಕ್ಕ. ಇನ್ನು ಎಷ್ಟು ಹೊತ್ತು? ಆದ್ಯಂಗ್ ಎಕ್ಸಾಮಿಗೆ ಲೇಟ್ ಆಗ್ತಿದೆ. ಲಂಚ್ ಬಾಕ್ಸ್ ರೆಡಿ ಮಾಡಿ ಬರ್ತೀನಿ. ಆದ್ಯ ಅಲ್ಲಿ ಎಕ್ಸಾಮ್ ಬರ್ದು ಅವಳು ಪಾಸ್ ಆಗ್ತಾಳೆ. ನೀನಿಲ್ಲಿ ಒಳ್ಳೆ ಹೆಂಡತಿಯಾಗಿ ಗಂಡನ್ ಸೇವೆ ಮಾಡಿ ಈ ಪರೀಕ್ಷೆನ್ ಪಾಸ್ ಆಗ್ಬೇಕು. ಬೇಗ ತಗೊಂಡ್ ಬಾ. ರಾಜಿ, ಟಿಫಿನ್. ಆದ್ಯ ರೆಡಿ ಅದೆಯಾ ನೀನು? ನಾವು ಹೊರಡೋಣ. ನಾನ್ ರೆಡಿ. ಆದ್ಯ, ಟೈಮ್ ಆಗ್ತಿದೆ ಅಲ್ವಾ? ಬೇಗ ಹೋಗಿ ಎಕ್ಸಾಮ್ ಚೆನ್ನಾಗಿ ಬರೀರಿ. ಬರೀತೀವಿ ರಾಜಲಕ್ಷ್ಮಿ. ನನ್ ಡ್ರೀಮ್ ಏನು ಅಂತ ಗೊತ್ತಲ್ಲ, MBA. ನಾನು ಅಷ್ಟೇ ಮೆಡಿಕಲ್ ಓದಿ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದೀನಿ. ಇಲ್ಲಿ ಕೊಡು. ಬಾಯ್ ರಾಜಲಕ್ಷ್ಮಿ. ಬಾಯ್ ರಾಜಲಕ್ಷ್ಮಿ. ನಡಿ. ಮದ್ವೆ ಆಗೋದ್ರೆ ನನ್ನ ಜೀವನ ಇಷ್ಟೇ. ನನ್ ಓದಕ್ಕೂ ಆಗಲ್ಲ, ಹಾಕಿನೂ ಆಡಕ್ಕಾಗಲ್ಲ. ಮದ್ವೆ ಆಗ್ತಿದ್ದ ಹಾಗೆ ಮನೆ ಕೆಲ್ಸಕ್ಕೆ, ಅಡ್ಗೆ ಕೆಲ್ಸಕ್ಕೆ ಫಿಕ್ಸ್ ಆಗ್ಬಿಡ್ಬೇಕು. ನನ್ನ ಹಣೆ ಬರಹನೆ ಇಷ್ಟು ಅನ್ಕೊಂಡು ಮನೇಲೇ ಇರ್ಬೇಕು. ಹಾಯ್. ಏನು ತುಂಬಾ ಡಲ್ ಆಗಿದ್ಯಾ? ನಾನ್ ಹೇಗಾದ್ರೂ ಇರ್ತೀನಿ, ಅದ್ ನಿಂಗ್ ಬೇಕಾಗಿಲ್ಲ. ಅಷ್ಟಕ್ಕೂ ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಆದ್ಯ. ಥ್ಯಾಂಕ್ಸಾ? ಯಾಕೆ? ನೀನೇ ಅಲ್ವಾ ಮಾವನ ಹತ್ರ ಮಾತಾಡಿ ಅವ್ರ ಮನ್ಸ್ ಬದಲಾಯಿಸು ಅಂತ ಹೇಳಿದ್ದು? ಅಂದ್ರೆ ಅವರು ಮನ್ಸ್ ಬದಲಾಯಿಸ್ಕೊಂಡ್ರ? ಬದಲಾಯಿಸ್ಲಿಲ್ಲ, ಆದ್ರೆ ಪ್ರಯತ್ನ ಪಟ್ಟೆ ಅಲ್ವಾ. ನಾನಿವತ್ತು ಒಂದು ವಿಚಾರವಾಗಿ ಮಾವನ ಹತ್ರ ಇಷ್ಟೊಂದು ಧೈರ್ಯವಾಗಿ ಮಾತಾಡಿದೀನಿ ಅಂದ್ರೆ ಅದಕ್ಕೆ ಕಾರಣ ನೀನೇ. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಿದೆ. ನೀನ್ ನನ್ನ ಪಕ್ಕದಲ್ಲಿದ್ರೆ ಇದಷ್ಟೇ ಅಲ್ಲ, ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋ ಧೈರ್ಯ ನನಗೆ ಬಂದಿದೆ. ನಿನ್ನಲ್ಲಿರೋ ಸ್ಪೆಷಾಲಿಟಿ ಏನ್ ಗೊತ್ತಾ? ನೀನ್ ಮಾತಾಡೋ ಪ್ರತಿಯೊಂದು ಮಾತಲ್ಲೂ ತುಂಬಾನೇ ಕ್ಲಾರಿಟಿ ಇರುತ್ತೆ. ನೀನ್ ಕೊಡೋ ಮೋಟಿವೇಶನ್ ಆಗಿರ್ಬೋದು, ನೀನ್ ಮಾತಾಡೋ ಮಾತಾಗಿರ್ಬೋದು, ಇದೆಲ್ಲ ಮನುಷ್ಯರನ್ನ ತುಂಬಾ ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ಬಿಡುತ್ತೆ, ತುಂಬಾ ಈಸಿಯಾಗಿ ಬದಲಾಯಿಸ್ಬಿಡುತ್ತೆ. ಆ ದಿನ ರಾಜಲಕ್ಷ್ಮಿ ಕೂಡ ಮಾವನ ಹತ್ರ ಧೈರ್ಯವಾಗಿ ಒಪ್ಕೊಂಡ್ಲು. ಅದಕ್ಕೆ ಕಾರಣ ನೀನೇ ಅಂತ ನನಗೆ ಗೊತ್ತು. ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಆದ್ಯ. ನೀನು ನನ್ನ ಜೀವನದಲ್ಲಿ ಬಂದಿರೋದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತಿಂದ ನಾವಿಬ್ರು ದೂರದ ಸಂಬಂಧಿಕರಷ್ಟೇ ಅಲ್ಲ, ಒಳ್ಳೆ ಫ್ರೆಂಡ್ಸ್. ಫ್ರೆಂಡ್ಸ್. ಹಾ, ಇವಾಗ ಹ್ಯಾಂಡ್ ಶೇಕ್ ಮಾಡಿದ್ರೆ ನನ್ನ ಲವ್ ಸಕ್ಸಸ್ ಆದಂಗೇನೆ. ಇವಳೆ ನಿಂಗೆ ಹೋಗ್ತಿದ್ದಾಳೆ. ಹಲೋ ಆದ್ಯ, ಏನು ಫ್ರೆಂಡ್ಶಿಪ್ಗೂ ಕೂಡ ಹ್ಯಾಂಡ್ ಶೇಕ್ ಮಾಡಲ್ವಾ? ನಿನಗ್ ಮಾತ್ರ ಫ್ರೆಂಡ್ಶಿಪ್ ಮಾಡ್ಬೇಕು ಅನ್ಸಿದ್ರೆ ಸರಿ ಹೋಗಲ್ಲ, ನನಗೂ ಅನ್ನಿಸ್ಬೇಕು. ಹಾಗ ಅನ್ನಿಸ್ದಾಗ ನೋಡ್ಕೊಳ್ಳೋಣ. ಆದ್ಯ, ಫ್ರೆಂಡ್ಶಿಪ್ಗೆನೆ ಹ್ಯಾಂಡ್ ಶೇಕ್ ಮಾಡದೆ ಹಾಗೆ ಹೋಗ್ತಿದ್ದಾಳೆ. ಇನ್ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ಇನ್ನೇನ್ ಮಾಡ್ತಾಳೋ? ಇದನ್ನ ಹೇಳ್ದೇನೆ ಒಳ್ಳೆ ಕೆಲಸ ಮಾಡ್ದೆ ಸೀನು. ರಾಜಿ, ಇತ್ತೀಚೆಗೆ ನೀನು ಸರಿಯಾಗಿ ಊಟನೇ ಮಾಡ್ತಿಲ್ಲ. ತಿನ್ನಮ್ಮ. ನಂಗೆ ಬೇಡಮ್ಮ, ನಂಗೆ ಹಸ್ವಾಗ್ತಿಲ್ಲ. ಚಿಕ್ಕ ಮಕ್ಕಳು ಹಸಿವಾದ್ರೆ ತುಂಬ ಅಳುತ್ತೆ. ಬೆಳೆದಿರೋ ಹೆಣ್ಮಗಳು
ನನಗೆ ಹಸುವಾಗ್ತಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ಆಗ ತುಂಬ ಅಳು ಬರೋದು ಆ ಮಗುಗಲ್ಲಮ್ಮ, ಅವಳನ್ನ ಹೆತ್ತ ತಾಯಿಗೆ. ನನಗೆ ಕ್ಷಮಿಸಮ್ಮ. ನಾನು ತಪ್ಪು ಮಾಡಿದ್ರಿಂದಾನೇ ಅಲ್ವಾ ಅಪ್ಪ ನನಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿರೋದು. ನಿಮ್ಮಪ್ಪ ಈ ನಿರ್ಧಾರ ತಗೊಂಡಿರೋದು ನಿನಗೆ ಜವಾಬ್ದಾರಿ ಬರಲಿ ಅಂತ. ಆದರೆ ನೀನು ಈಗಲೇ ಮದುವೆ ಬೇಡ ಅಂತ ಹೇಳಿದ್ಯಲ್ವಾ? ನಾನು ಏನೋ ಒಂದು ಕಾರಣನ ಹೇಳಿ ಈ ಮದುವೆನ ತಡೆಯೋದಕ್ಕೆ ನೋಡ್ತೀನಿ. ನೋಡು, ನೀನು ಮೊದಲು ಊಟ ಮಾಡು. ನನಗೆ ಹಸುವ ಆಗ್ತಾ ಇಲ್ಲ ಅಮ್ಮ. ನನ್ನ ಕೈಯಾರೆ ತಿನ್ನಿಸ್ತೀನಿ ಅಂತ ಹೇಳಿದ್ರು ಬೇಡ ಅಂತೀಯಾ? ಇದು ಸ್ವಲ್ಪ ತಿನ್ನು ಕಂದ. ನಿನ್ ಕೈಯಾರೆ ತಿನ್ನಿಸ್ತಾ ಇದ್ರೆ ಅಮೃತ ಇದಾಗಿದ್ಯಮ್ಮ. ಅಮ್ಮ, ನೀನ್ ತಿಂದ್ಯಾ? ಮನೆಯವರೆಲ್ರಿಗೂ ಜೊತೆಯಲ್ಲಿದ್ದು ಊಟ ಮಾಡಿಸ್ತೀಯ, ಆದ್ರೆ ನೀನ್ ಮಾತ್ರ ಸರಿಯಾಗಿ ತಿನ್ನಲ್ಲ. ಯಾವ ತಾಯಾದ್ರೂ ಕೂಡ ತನ್ನ ಮಕ್ಕಳ ಹಸಿವಿನ ತೀರಿಸ್ಬೇಕು ಅಂತಾನೆ ಅನ್ಕೋತಾಳೆ. ನೀನ್ ತಿಂದ್ರೆ ಸಾಕು ರಾಜಿ. ತಿನ್ನು. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ರಾಜಿ, ಆದ್ರೆ ನನ್ನ ನೋವನ್ನು ಅರ್ಥ ಮಾಡ್ಕೊಪ್ಪ. ನಿಮ್ಮಪ್ಪ ತಗೊಂಡಿರೋ ಈ ನಿರ್ಧಾರನ ಸರಿಯಾಗಿದೆ ಅಂತ ನಾನು ಹೇಳೋದಿಲ್ಲ, ಆದ್ರೆ ಯಾವತ್ತಿದ್ರೂ ಸರಿ ನೀನು ಬೇರೊಬ್ಬರ ಮನೆಗೆ ಹೋಗೋಂತ ಹೆಣ್ಮಗಳಲ್ವೇನೆ ರಾಜಿ? ಹೆಣ್ಮಕ್ಳ ಜೀವನನೇ ಅದು ರಾಜಿ. ನೀನದನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ. ನೀನ್ ಹೀಗೆ ಅಳ್ತಿದ್ರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಂದ. ನೀನ್ ಹೇಳ್ತಿರೋದು ಎಲ್ಲ ತಲೆಗೆ ಹೋಗ್ತಿದೆ ಅಮ್ಮ, ಆದ್ರೆ ಇದಕ್ಕೆ ಅರ್ಥ ಆಗ್ತಿಲ್ಲ ಅಮ್ಮ. ನನ್ನ ಮನಸ್ಸು ಓದು ಅಂತ ಹೇಳ್ತಿದೆ ಅಮ್ಮ. ರಾಜಿ, ನಾನಿದ್ದೀನಲ್ವೇನೋ, ನಿನಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ನೀನು ಹೀಗೆಲ್ಲ ಹೆದರ್ಕೋಬಾರ್ದು, ಸರಿನಾ? ನೋಡು, ನಿನ್ನ ಆಸೆಗಳನ್ನ ನಾನು ಹೇಗಾದ್ರೂ ಸರಿ ಈಡೇರಿಸ್ತೀನಿ. ವಾವ್, ಈ ಕಾನ್ಫಿಡೆನ್ಸ್ ನಂಗೆ ಬೇಕಾಗಿದ್ದು. ಇವಾಗ ನನಗೆ ತುಂಬಾ ಸಂತೋಷ ಆಗ್ತಿದೆ. ಕನಿಷ್ಠ ನೀವಾದ್ರೂ ರಾಜಲಕ್ಷ್ಮಿ ಪರವಾಗಿ ನಿಂತಿದ್ದೀರಾ. ನೀವು ಕೂಡ ನಿಮ್ ಗಂಡಂಗ್ ಭಯ ಪಟ್ಟು ರಾಜಲಕ್ಷ್ಮಿಗೆ ಮದ್ವೆ ಮಾಡ್ಕೋ ಅಂತ ಫೋರ್ಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ರಾಜಲಕ್ಷ್ಮಿಗೆ ಓದ್ಕೋ ಅಂತ ಹೇಳ್ತಿದ್ದೀರಾ, ಭರವಸೆ ಕೊಡ್ತಾ ಇದ್ದೀರಾ. ಇವಾಗ ನನಗೆ ನಂಬಿಕೆ ಬಂದಿದೆ, ರಾಜಲಕ್ಷ್ಮಿ ಕಾಲೇಜಿಗೆ ಹೋಗೋದನ್ನ ಯಾರಿಂದಾನೂ ತಡೆಯಕ್ಕಾಗಲ್ಲ. ಅದಷ್ಟು ಸುಲಭವಾಗಿ ನಡೆಯೋಲ್ಲಮ್ಮ. ನಾನೇ ಏನಾದ್ರೂ ಒಂದು ಮಾಡಬೇಕು. ನಿಮಗೆ ಈ ಮದ್ವೆ ಇಷ್ಟ ಇಲ್ಲ ತಾನೆ? ರಾಜಲಕ್ಷ್ಮಿನೂ ಓದ್ಬೇಕು ಅಂತ ತುಂಬಾ ಕೇಳ್ಕೊತಾ ಇದ್ದಾಳೆ. ಇನ್ ನನಗ್ ಬಿಟ್ಬಿಡಿ, ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ನೋಡ್ಕೋತೀನಿ.
ರಾಜಲಕ್ಷ್ಮಿ ಮುಂದೆ ಓದಬೇಕು ಅಂತ ಆದ್ಯನ್ ಮುಂದೆ ಏನೋ ನಾನು ಹೇಳಿಬಿಟ್ಟೆ. ಆದರೆ ಇವರನ್ನು ಹೇಗೆ ಒಪ್ಸೋದು ಅಂತಾನೆ ನನಗೆ ಅರ್ಥ ಆಗ್ತಿಲ್ವಲ್ಲಪ್ಪ. ಜಾನಕಿ, ಇವತ್ತು ಸಂಬಂಧ ನೋಡೋದಿಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ನೀನು ಹೀಗೆ ಚಿಂತೆಯಲ್ಲಿದ್ರೆ ಅವ್ರು ಏನು ಅಂದ್ಕೋತಾರೆ? ಹೋಗಿ ಏರ್ಪಾಡು ನೋಡ್ಕೋ. ಹಾಗಲ್ಲ ಅತ್ತೆ, ನೀವು ಒಂದ್ಸರಿ ಯೋಚನೆ ಮಾಡಿ ನೋಡಿ. ನಮ್ಮ ರಾಜಿ ಇನ್ನು ಮುಂದೆ ಓದಬೇಕು ಅನ್ಕೋತಿದ್ದಾಳೆ. ಅವಳಿಗೆ ಈಗಲೇ ಮದುವೆ ಬೇಡ ಅಂತ ಅನ್ಸುತ್ತೆ. ಅಂದ್ರೆ ನೀನ್ ಗಂಡನ ಮಾತು ತಪ್ಪಬೇಕು ಅನ್ಕೊಂಡಿದ್ಯಾ? ಅಯ್ಯೋ, ಹಾಗಲ್ಲ ಅತ್ತೆ, ರಾಜಲಕ್ಷ್ಮಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ನಿನ್ ಮಗಳನ್ನ ನೀನಿನ್ನು ಚಿಕ್ಕ ಮಗು ಹಾಗೆ ನೋಡ್ತಿದ್ಯಾ. ಆದ್ರೆ ಅವನು ಮಗಳನ್ನ ಮದುಮಗಳಾಗಿ ನೋಡ್ತಿದ್ದಾನೆ. ಅಷ್ಟೇ ವ್ಯತ್ಯಾಸ. ಇಲ್ಲಿ ಯಾರು ಯಾರಿಗೂ ಮೋಸ ಮಾಡ್ತಿಲ್ಲ. ಬಂದವ್ರಿಗೆ ಹೇಗ್ ಮರ್ಯಾದೆ ಕೊಡಬೇಕು ಅದನ್ನ ನೋಡು ಮೊದಲು. ಅಮ್ಮ, ಅದಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡಿದಾರಲ್ವಾ? ಹೆಣ್ಮಕ್ಳಿಗೆ ಮದ್ವೆ ಮಾಡಿ ಕಳ್ಸಿದ್ರೆ ಯಾವ ತಾಯಿಗಾದ್ರೂ ನೋವಾಗಲ್ವೇನೋ? ನಾನ್ ಮಾತ್ರ ಏನು ನೋವು ಪಟ್ಟಿಲ್ವಾ? ನೀವ್ ಯಾವಾಗ ನೋವು ಮಾಡ್ಕೊಂಡ್ರಿ? ಅಕ್ಕನ ಮದ್ವೆ ಆದ್ರೂ ಕೂಡ ಈ ಮನೇಲೇ ಇದಾರಲ್ವಾ? ನೀನ್ ಯಾಕೋ ನನಗೆ ಹೇಳ್ತಿದ್ಯಾ? ನಾನೇನ್ ಗತಿ ಇಲ್ದೆ ಇಲ್ಲಿದ್ದೀನಿ ಅನ್ಕೊಂಡಿದ್ಯಾ? ಅದಲ್ವೇ, ನಮ್ ಶಿವರಾಜನ ಉದ್ದೇಶನೇ ಬೇರೆ. ನಮ್ ಮದ್ವೆ ಬಂಧ ತಾಯಿ ಮಗಳನ್ನ ಬೇರೆ ಮಾಡಿಲ್ಲ ಅಂತಿದ್ದಾನೆ. ಅದನ್ನೇ ಹೇಳಿದ್ದು. ಹಾ, ಅಕ್ಕನ ಮದ್ವೆ ಮಾಡಿ ಅತ್ತೆ ಮನೆ ಕಳಿಸ್ಲಿಲ್ಲ, ಇನ್ಯಾವ ವಿಷಯಕ್ಕೆ ನೀವು ನೋವು ಮಾಡ್ಕೋಬೇಕು ಅಂತ. ನೀವು ಪದೇ ಪದೇ ಹಾಗನ್ಬೇಡ್ರಿ. ಅದಕ್ಕೆ ಇವಾಗ್ಲೇ ಬೇಜಾರ್ ಮಾಡ್ಕೊಂಡಿರೋ ತರ ಇದ್ದಾರೆ. ಆದ್ರೂ ಅದನ್ನ ಮತ್ಕೆ ಮಾಡ್ಕೊಂಡಿರೋ ಅದೃಷ್ಟ. ಎಲ್ಲರ ಜೀವನನೂ ಒಂದೇ ತರ ಇರುತ್ತಾ ಹೇಳಿ? ಅಷ್ಟೇ ಬಿಡು, ನೀವುಗಳೇ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ನೋವನ್ನ ಯಾರು ಅರ್ಥ ಮಾಡ್ಕೋತಾರೆ? ಅದು ಅದು ಪಾಯಿಂಟ್ ಶಿವರಾಜು. ಸುಮ್ನಿರ್ತೀರಾ? ಲೋ ಶಿವರಾಜು, ಗಂಡಿನ ಕಡೆಯವ್ರಿಗೋಸ್ಕರ ಏರ್ಪಾಟೆಲ್ಲ ಚೆನ್ನಾಗಿರ್ಬೇಕು ಅಂತ ನಿಮ್ಮ ಅಣ್ಣ ಹೇಳ್ತಿದ್ದ ಕಣೋ. ತಗೋ, ಈ ದುಡ್ಡು ತಗೊಂಡು ಮಾರ್ಕೆಟ್ಗೆ ಹೋಗಿ ಸಾಮಗ್ರಿಗಳನ್ನೆಲ್ಲ ತಗೊಂಡ್ ಬಾ. ಅತ್ತೆ ಅವ್ರೆ, ಮಾರ್ಕೆಟಿಗೆ ಹೋಗಿ ಬನ್ನಿ. ಬೇಡ ಬಿಡಿ ಅಳಿ ಅಂದ್ರೆ, ನಿಮಗ್ ಬೇರೆ ಕೆಲಸ ಇದೆ. ಪದ್ಮಾ, ನಿಮ್ಮಣ್ಣ ಗಿಡಕ್ಕೆ ಗೊಬ್ಬರ ಹಾಕ್ಬೇಕು ಅನ್ನಲ್ಲ, ಅದನ್ನ ಹೇಳು. ಹಾ, ಹೇಳ್ತೀನಿ. ಅದೇನತ್ತೆ ಅವ್ರೆ, ಈಗಷ್ಟೇ ಸಾಮಗ್ರಿ ಅಂದ್ರಿ, ಈಗ ಗೊಬ್ಬರ ಅಂತಿದ್ದೀರಾ? ನಾವು ಸಾಮಗ್ರಿ ತರೋದಕ್ಕೆ ಹೋಗ್ಬೇಕಲ್ವಾ? ಅದು ಹಾಗೆ ಬನ್ನಿ ದಾರಿಗೆ. ಆಗ್ಲಿ, ಕರೆಕ್ಟಾಗಿ 9 ಗಂಟೆಗೆ ರಾಹುಕಾಲ ಪೂರ್ತಿಯಾಗುತ್ತೆ. ನೀವೆಲ್ಲರೂ ಆಮೇಲೆ ಹೊರಡಿ. ನೀವಿಲ್ಲಿಗೆ ಬರೋ ಅಷ್ಟರಲ್ಲಿ 9:30 ಆಗುತ್ತೆ. ಆಮೇಲೆ ಒಳ್ಳೆ ಮುಹೂರ್ತದಲ್ಲಿ ನಾವು ಕಾರ್ಯಕ್ರಮನ ಮುಗಿಸ್ಕೋಬಹುದು. ಸರಿ, ಆಗ್ಲಿ. ನೀವೇನ್ರಿ ಇನ್ನೂ ಇಲ್ಲೇ ನಿಂತಿದ್ದೀರಾ? ಹೋಗಿ ಕೆಲಸಗಳನ್ನ ನೋಡಿ. ಇಲ್ಲಮ್ಮ, ಮಾರ್ಕೆಟ್ಗೆ ಭಾವನವ್ರು ಬರ್ತೀನಿ ಅಂದ್ರೂ ನಾನು ಹೋಗಲ್ಲ. ಯಾಕೋ? ಎಲ್ರೂ ಸೇರಿ ಅದಕ್ಕೆ ಮೋಸ ಮಾಡ್ತಿದ್ರೆ ಅದಕ್ಕೆ ನಾನು ಕೂಡ ಸಪೋರ್ಟ್ ಮಾಡಲೇಬೇಕಾ? ಏನಾಯ್ತು? ಏನಿಲ್ಲ ಅಣ್ಣ, ಗಂಡಿನ ಕಡೆಯವ್ರು ಬರ್ತಿದಾರಲ್ವಾ, ಮಾರ್ಕೆಟ್ಗೆ ಹೋಗಿ ಏನ್ ತರೋದು ಅಂತ ಮಾತಾಡ್ತಿದ್ವಿ. ಅದೇನೇ ಶಿವರಾಜು, ಈಗಷ್ಟೇ ಹೇಳಿದ್ರಲ್ವಾ? ನನಗೆ ಒಂದ್ಸಲ ಹೇಳಿದ್ರೆ ಸಾಕು, ನಿದ್ರಲ್ಲಿ ಎಪ್ಸಿ ಕೇಳಿದ್ರು ಹೇಳ್ಬಿಡ್ತೀನಿ. ನಡಿ, ಸಾಮಗ್ರಿ ತಗೊಂಡ್ ಬರೋಣ. ನಡಿ ಬಾ. ಬಾ. ಬೌ, ಏನೇ ಭಯ ಪಡ್ಲಿಲ್ಲ? ಚಿಕ್ಕ ಪಲ್ಲೆ ನೋಡಿದ್ರು ಭಯ ಪಡ್ತಿದ್ದೋಳು ನೀನು. ನಾನು ಅಷ್ಟು ಜೋರಾಗಿ ಕಿರ್ಚಿದ್ರು ಭಯ ಪಡ್ಲಿಲ್ವಲ್ಲ? ನಿಮ್ಮ ಅಜ್ಜಿ ಬೈಯೋ ಬೈಗುಳಕ್ಕೆ ಕಿವುಡಿಯಾಗಿದೆಯಾ ಏನು? ಏನಾಯ್ತು ರಾಜಲಕ್ಷ್ಮಿ? ಯಾಕೆ ಅಳ್ತಿದ್ಯಾ? ಇನ್ ಮುಂದೆ ನಗಕ್ಕಾಗಲ್ಲ ಅದಕ್ಕೆ. ಯಾಕೆ? ಇವತ್ತು ಗಂಡಿನ ಕಡೆಯವ್ರನ್ನ ನೋಡಕ್ ಬರ್ತಿದ್ದಾರೆ.
ಗಂಡನ ಕಡೆಯವರಾ? ಹೆಸರಿಗಷ್ಟೇ ಹೆಣ್ಣು ನೋಡಕ್ ಬರ್ತಿರೋದು. ಸಂಬಂಧ ಒಂದಾಗೋದಂತೂ ಗ್ಯಾರಂಟಿ, ಮತ್ತೆ ಈ ಮದ್ವೆ ನಡೆಯೋದು ಗ್ಯಾರಂಟಿ. ರಾಜಲಕ್ಷ್ಮಿಗೆ ಇಷ್ಟ ಇಲ್ವಾ? ಏ ರಾಜಲಕ್ಷ್ಮಿ, ನಿನಗಿಷ್ಟ ಇಲ್ಲ ಅಂತ ಹೇಳು, ಈ ಸಂಬಂಧನೇ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅವಳ ಕೈಯಲ್ಲಿ ಕೆಲಸ ಆಗಿದ್ದಿದ್ರೆ ಯಾಕೆ ಹೇಳ್ತಾ ಇದ್ಲು? ಇವಳು ಮಾತ್ರ ಅಲ್ಲ, ನಮ್ಮ ಮನೇಲಿ ಯಾರು ಇದ್ರ ಬಗ್ಗೆ ಮಾತಾಡಲ್ಲ. ಈ ಮದ್ವೆನ್ ತಡಿಬೇಕು ಅಂದ್ರೆ, ಮಾವನ್ ಮನ್ಸನ್ನ ಬದಲಾಯಿಸಬೇಕು ಅಂದ್ರೆ ಆ ಭಗವಂತನೇ ಭೂಮಿಗೆ ಬರಬೇಕು. ಬೇಕಾಗಿಲ್ಲ. ನೀನ್ ಮಾತಾಡ್ತೀಯಾ? ನೀನ್ ಸುಮ್ನೆ ಇರ್ತೀಯಾ? ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತೀಯಾ ಅಂದ್ರೆ ಸುಮ್ನೆ ಇರ್ತೀನಿ. ಅವಳನ್ನ ಅವ್ರಪ್ಪ ಕೇಳ್ದಾಗ್ಲೆ ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಅವಳಿನಾದ್ರೂ ಹೇಳಿದಿದ್ರೆ ಈ ಪರಿಸ್ಥಿತಿ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ಲ. ಆದ್ರೆ ಈ ಮೇಡಮ್ಗೆ ಅವ್ರಪ್ಪನ್ ಮುಂದೆ ಬಾಯ್ ಬಿಡೋ ಧೈರ್ಯನೇ ಇಲ್ವಲ್ಲ. ಅವಾಗ ಕೋಲೆ ಬಸವಂತರ ತಲೆ ಆಡ್ಸಿ ಇವಾಗ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ನೀನೇನೋ ಸೊಲ್ಯೂಷನ್ ಕೊಡ್ತೀಯ ಅನ್ಕೊಂಡ್ರೆ ಪ್ರಾಬ್ಲಮ್ನೇ ಮತ್ತೆ ಹೇಳ್ತಿದ್ಯಲ್ಲ. ಅಷ್ಟಕ್ಕೂ ಈ ಪ್ರಾಬ್ಲಮ್ ಎಲ್ಲ ನಿನ್ನಿಂದಾನೆ. ನೀನೇ ಎಲ್ಲದಕ್ಕೂ ಕಾರಣ. ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳು, ಆದ್ರೆ ಮಾವನ ಹತ್ರ ಮಾತಾಡು ಅಂತ ಮಾತ್ರ ಹೇಳ್ಬೇಡ. ಇವಾಗ ಗಂಡಿನ ಮನೆಯವ್ರು ಬರ್ತಾರೆ. ಅವ್ರಿಗೇನಾದ್ರೂ ರಾಜಲಕ್ಷ್ಮಿ ಇಷ್ಟ ಆದ್ರೆ ಸಂಬಂಧನ್ ಕಾಯಂ ಮಾಡಿ ಒಳ್ಳೆ ಮುಹೂರ್ತ ನೋಡಿ ಮದ್ವೆನ ಫಿಕ್ಸ್ ಮಾಡ್ತಾರೆ. ಎಲ್ಲ ಬೇಗ ಬೇಗ ನಡೆದು ಹೋಗುತ್ತೆ. ಅಯ್ಯೋ ಹಾಗಾ? ನಾನು ರಾಜಲಕ್ಷ್ಮಿ ಕಾಲೇಜ್ಗೆ ಹೋಗಿ ಜೊತೆಲಿ ಓದ್ಕೋಬೇಕು ಅನ್ಕೊಂಡಿದ್ವಿ. ಇನ್ಮೇಲಿಂದ ನೀನ್ ಒಬ್ಳೆ ಹೋಗ್ಬೇಕಾಗತ್ತೆ ಛಾಯಾ. ಇಷ್ಟು ಜನ ಇದ್ರೂ ಕೂಡ ರಾಜಲಕ್ಷ್ಮಿಗೆ ಅನ್ಯಾಯ ನಡೀತಾ ಇದ್ರೆ ನಾವ್ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಸುಮ್ನೆ ಇರ್ದೆ ಇನ್ನೇನ್ ಮಾಡಕ್ಕಾಗತ್ತೆ? ಬರೋ ಸಂಬಂಧನ ಮುರ್ದ್ ಹಾಕೋಣ. ಇವಾಗ ಈ ಮದ್ವೆ ಹೇಗ್ ನಡೆಯುತ್ತೆ ಅಂತ ನೋಡೇ ಬಿಡೋಣ. ಏನು ಸಂಬಂಧನ ಮುರಿಯೋದಾ? ಹೌದು ರಾಜಲಕ್ಷ್ಮಿ, ಈಗ ಬರೋ ಸಂಬಂಧನ ಮುರ್ದ್ ಹಾಕ್ಲೇಬೇಕು. ಬೇಡ ಆದ್ಯ, ದೊಡ್ಡ ಗಲಾಟೆನೆ ಆಗೋಗತ್ತೆ. ಅಂದ್ರೆ ನಿನಗಿಷ್ಟ ಇಲ್ದೇನೆ ಮದ್ವೆ ಮಾಡ್ಕೋತ್ಯಾ? ನಿನ್ ಓದು, ನಿನ್ ಡಿಗ್ರಿ, ನಿನ್ ಹಾಕಿ ಎಲ್ಲದನ್ನು ತ್ಯಾಗ ಮಾಡ್ಬಿಡ್ತ್ಯಾ? ನೋಡು ರಾಜಲಕ್ಷ್ಮಿ, ನೀನ್ ಸುಮ್ನೆ ಅಳ್ತಿದ್ರೆ ಆಗಲ್ಲ. ಯಾರೇ ಆದ್ರೂ ಸರಿ ಧೈರ್ಯವಾಗಿ ಎದುರು ನಿಂತ್ಕೋಬೇಕು. ನಮ್ಮ ಅಪ್ಪಂಗ್ ವಿರುದ್ಧವಾಗಿ ನಿಲ್ಲೋದ? ನನ್ ಸತ್ರು ಹಾಗೆ ಮಾಡಲ್ಲ. ನೀನೇನು ಮಾಡೋದ್ ಬೇಕಾಗಿಲ್ಲ, ಎಲ್ಲ ನಾವ್ ನೋಡ್ಕೋತೀವಿ. ಇಲ್ಲಿ ನೋಡಿ, ಈ ಮದ್ವೆ ನಡೆಯೋದು ನಮ್ ದೊಡ್ಡ ಮನೆಗೂ ಇಷ್ಟ ಇಲ್ಲ. ದೊಡ್ಡ ಮನ್ ಸಪೋರ್ಟು ನಮಗಿರುತ್ತೆ. ನಾವೇನ್ ಮಾಡಿದ್ರು ದೊಡ್ಡ ಮನೆ ನೋಡ್ಕೋತಾರೆ. ನಾವ್ ಈ ಸಂಬಂಧನ ಮುರಿದು ಹಾಕ್ತಿದ್ದೀವಿ. ಸರಿ ಸರಿ, ಹಾಗೆ ಆಗ್ಲಿ. ಸೀನು, ಹಾಗೆ ಆಗ್ಲಿ ಅನ್ನೋದಲ್ಲ, ನಾನ್ ಹೇಳ್ದಾಗೆ ನೀವ್ ಮಾಡ್ಬೇಕು. ಆಗ್ಲೇ ಈ ಸಂಬಂಧ ಕ್ಯಾನ್ಸಲ್ ಆಗೋದು. ರಾಜಲಕ್ಷ್ಮಿ ಮದುವೆನ ತಡೆಯೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ನಂಗೆ ಪ್ರಾಮಿಸ್ ಮಾಡಿ. ಅದೇ ಪ್ರಾಮಿಸ್ ಮಾಡೋದಲ್ಲ, ಅದಕ್ಕೆ ಮಾಡಿದೆ. ಹಾಗಾದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ. ಹೇಳು, ಇವಾಗ ಏನ್ ಮಾಡ್ಬೇಕು? ಆ ಸಂಬಂಧನ ಹೇಗ್ ತಡಿಬೇಕು ಹೇಳು. ಮೊದ್ಲು ಬರೋ ಮದ್ವೆ ಗಂಡು ಯಾರು, ಅವನ್ ಏನ್ ತಿಂತಾನೆ, ಏನ್ ಕುಡಿತಾನೆ ಅನ್ನೋ ಎಲ್ಲಾ ಡೀಟೇಲ್ಸ್ ನನಗ್ ಬೇಕು. ಅದನ್ನೆಲ್ಲ ಹೇಗ್ ತಿಳ್ಕೊಳ್ಳೋದು?